ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಗಾಡ್ಸ್ ಟೈಮ್, ದೇವರ ಸಮಯ. ದರ್ ಈಸ್ ಎನ್ ಗಾಡ್ಸ್ ಅಪಾಯಿಂಟೆಡ್ ಟೈಮ್. ದೇವರು ನಿಯಮಿತಗೊಳಿಸಿರುವ ಸಮಯ ಒಂದಿದೆ. There is an appointed time to God to wait and to act. ದೇವರು ಕಾಯುವಂತ ಒಂದು ಸಮಯ ಇದೆ, ತನ್ನ ಕ್ರಿಯೆಯನ್ನ ತೋರಿಸುವಂತ ಒಂದು ಸಮಯ ಇದೆ. ನಾವು ದೇವರ ಮಕ್ಕಳು ಈ ಭೂಮಿಯಲ್ಲಿ ಜೀವಿಸುವ ದಿನವೆಲ್ಲ ನಮ್ಮ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆಯ ವಿಷಯ, ಮುಖ್ಯವಾದಂಥ ವಿಷಯ, ದೇವರೇ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ನಿನ್ನ ಚಿತ್ತವನ್ನು ನನಗೆ ತೋರಿಸು. ಲಾರ್ಡ್, ಶೋ ಮೀ ಯುವರ್ ವೇಸ್. ಲಾರ್ಡ್, ಶೋ ಮೀ ಯುವರ್ ವಿಲ್. ನಿನ್ನ ಚಿತ್ತ ನನಗೆ ಅರ್ಥ ಮಾಡಿಕೊಡು. ನಿನ್ನ ಚಿತ್ತ ಇಲ್ಲದೆ ಇರುವ ಕಡೆ ನಾನು ಹೋಗೋದಿಕ್ಕೆ, ನಿನ್ನ ಚಿತ್ತ ಇಲ್ಲದೆ ಇರುವ ಕಾರ್ಯ ಮಾಡೋದಿಕ್ಕೆ, ನಿನ್ನ ಚಿತ್ತ ಇಲ್ಲದೆ ಇರುವಂಥ ವಿಷಯಗಳಿಗೆ ನಾನು ಸಿಕ್ಕಾಕಿಕೊಳ್ಳದಂತೆ ನೀನು ನನಗೆ ನಿನ್ನ ಚಿತ್ತವನ್ನು ತೋರಿಸು. ಎರಡು, ನಿನ್ನ ಮಾರ್ಗದಲ್ಲಿ ನಡೆಯತಕ್ಕಂತೆ. ಶೋ ಮೀ ಯುವರ್ ವೇಸ್. ಮಾರ್ಗಗಳು ಬಹಳ ಇದೆ, ಆದರೆ ನಿನ್ನ ಮಾರ್ಗ ನಾವು ಕಾಣಬೇಕು, ನಿನ್ನ ಮಾರ್ಗ ನಾವು ಅರಿಯಬೇಕು. ಹಲ್ಲೆಲೂಯಾ. ಆದ್ರಿಂದಲೇ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರ ಸಮಯ ನಮ್ಮ ಜೀವನದಲ್ಲಿ ಅಷ್ಟೇ ಪ್ರಾಮುಖ್ಯತೆ ಉಳ್ಳದು ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಇಟ್ಸ್ ಸೋ ಇಂಪಾರ್ಟೆಂಟ್ ಗಾಡ್ಸ್ ಟೈಮ್ ಟು ಬಿ ಅಂಡರ್ಸ್ಟ್ಯಾಂಡ್. ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಸಮ್ವೇರ್ ವಿ ಆರ್ ಮಿಸ್ಸಿಂಗ್ ದ ಟ್ರ್ಯಾಕ್. ದೇವರ ಮಾರ್ಗ ತಪ್ಪಬಹುದು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಬಹುದು. ಇಟ್ಸ್ ಎ ಟೈಮಿಂಗ್, ಇಟ್ಸ್ ಪರ್ಫೆಕ್ಟ್ ಟೈಮಿಂಗ್. ಸೂಕ್ತವಾದ ಸಮಯ, ನಿಯಮಿತವಾದ ಕಾಲ. ನಾವು ಸತ್ಯವೇದ ಗ್ರಂಥದಲ್ಲಿ ಸುಮಾರು ಸಂದರ್ಭಗಳಲ್ಲಿ ನಾನು ಇದನ್ನು ಎಚ್ಚರಿಸಿದ್ದೇನೆ. ದಾರಿ ಮಗ್ಗಲಲ್ಲಿರುವಂಥ ಕುರುಡ ಬಾರ್ತಿಮ, ತಿಮಾಯನ ಮಗನಾದ ಬಾರ್ತಿಮನು, ಅವನ ಅನೇಕ ದಿವಸಗಳಿಂದ, ಸುಮಾರು ವರ್ಷಗಳಿಂದ ಅವನ ದಾರಿ ಮಗ್ಗಲಲ್ಲಿ ಕುಳಿತು ಭಿಕ್ಷೆ ಬೇಡ್ತಾ ಇದ್ದ, ಭಿಕ್ಷುಕ. ಆ ಮಾರ್ಗದಲ್ಲಿ ಸುಮಾರು ಜನ ಹೋದ್ರು, ಸುಮಾರು ಕಾರ್ಯಗಳು ದೈನಂದಿನ ಜೀವನದಲ್ಲಿ ಅವನು ಕಾಣ್ತಾ ಇಲ್ಲ, ಕೇಳಿಸ್ಕೊಳ್ತಾ ಇದ್ದ. ಅವನ ಜೀವನನು ಅದರ ಮಧ್ಯದಲ್ಲಿ ಸಾಕ್ತಾ ಹೋಗ್ತಿತ್ತು, ಆದರೆ ಕಾಣ್ತಾ ಇರಲಿಲ್ಲ, ಕುರುಡನಾಗಿದ್ದ. ಆದರೆ ಒಂದು ದಿವಸ ಅವನೆಂದು ಕೇಳದೇ ಇರುವ ರೀತಿಯಲ್ಲಿ ಒಂದು ವಾರ್ತೆ ಕೇಳಿದನು. ಈ ಮಾರ್ಗವಾಗಿ ಯೇಸು ಸ್ವಾಮಿ ಬರುತ್ತಿರುವಂಥ ವಾರ್ತೆ ಅವನು ಕೇಳ್ತಾನೆ. ಅವನಿಗೆ ಅರ್ಥ ಆಯಿತು, ಇದು ನನ್ನ ಟೈಮ್, ಇದು ನನ್ನ ಬಿಡುಗಡೆಯ ಸಮಯ. ಇವತ್ತು ನಾನು ಮೌನವಾಗಿದ್ರೆ ಎಂದೆಂದಿಗೂ ಕುರುಡನಾಗಿ ಬಿಡಬೇಕು, ಕುರುಡನಾಗಿಯೇ ಬದುಕಬೇಕು, ಕುರುಡನಾಗಿಯೇ ಸಾಯಬೇಕು. ಆದರೆ ಇವತ್ತು ನಾನು ಶಬ್ದ ತೆಗೆದು ಆ ರಕ್ಷಕನನ್ನು ನಾನು ಕೂಗುತ್ತೇನೆ ಅಂತ ಹೇಳಿ ಅವನು ಶಬ್ದ ತೆಗೆದು ಕೂಗ್ತಾನೆ, ದಾವೀದ ಕುಮಾರ ನನ್ನನ್ನು ಕರುಣಿಸು. ಜನ ಹೇಳಿದ್ರು, ಈ ಮಾರ್ಗವಾಗಿ ಹೋಗ್ತಾ ಇರೋದು ನಜರೇತಿನ ಯೇಸು. ನಜರೇತಿನ ಯೇಸುವಿನ ಅರ್ಥ ಅಂದ್ರೆ ನಜರೇತಿನಿಂದ ಯಾವ ಶುಭವೂ ಬರೋದಿಲ್ಲ. ಅಲ್ಲಿ ಹುಟ್ಟದಂತ
ಬರ್ತಾ ಇದ್ದಾರೆ ಅಂತ ಜನರ ಗುಂಪಿನಲ್ಲಿ ಯಾರೋ ಇವನ ಕಾಟ ತಡಿಲಾರ್ದೆ ಹೇಳಿದ್ರು. ಆದ್ರೆ ಇವನಿಗೆ ಅರ್ಥ ಆಗಿದ್ದು, ಇವನು ಕೇವಲ ನಜರೇತಿನ ಯೇಸುವಲ್ಲ, ಇವನು ದಾವೀದನ ಕುಮಾರ, ದೇವರ ಅಭಿಷೇಕ ಮಾಡಿ ತನ್ನ ಜನರ ಬಿಡುಗಡೆಗಳನ್ನ ಕೊಡೋದಕ್ಕೆ ಕಳಿಸಿದಂಥ ಮಶೀಯ, ಇವನು ರಕ್ಷಕ, ಇವನು ವಿಮೋಚಕ ಎಂದು ಈ ಕುರುಡ ಚೆನ್ನಾಗಿ ಅರ್ಥ ಮಾಡಿಕೊಂಡ. ಪ್ರೀತಿಯ ದೇವ ಜನರೇ, ಅವನು ಅದರಿಂದಲೇ he was understand the timing of God. ದೇವರ ಸಮಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ. ಅವನ ಬಿಡುಗಡೆಯ ಸಮಯವನ್ನ ಅವನ ಅರ್ಥ ಮಾಡಿಕೊಂಡ. ಅವನು ಹೇಳ್ದ, ನಮ್ಮಲ್ಲಿ ಬರೋ ಪ್ರಾಬ್ಲಮ್ ಏನಂದ್ರೆ, sometimes when God wanted to bring you out of the problem but you don't understand the timing. ನಿನ್ನ ತೊಂದರೆಗಳಿಂದ ನಿನ್ನನ್ನು ಬಿಡಿಸೋದಿಕ್ಕೆ ದೇವರು ತನ್ನ ಸಮಯನ ಗೊತ್ತು ಮಾಡಿ ಅದಕ್ಕೆ ಬೇಕಾದ ಮುಖಾಂತರಗಳನ್ನು ತರುವಾಗ ನಾವು ಈ ಬಾರ್ತಿಮನ ಹಾಗೆ ದೇವಾ ದಾವೀದ ಕುಮಾರ ಎಂದು ಕೂಗೋದು ಬಿಟ್ಟು ನಾವು ಸಪ್ಪಗಿದ್ದು ಬಿಡ್ತೀವಿ. ಇವನು ದಾವೀದ ಕುಮಾರ ಅಂತ ಕೂಗುದ, ಜನ ಬಾಯಿ ಮುಚ್ಚು ಅಂತ ಹೇಳಿದ್ರು, ಇವನು ಬಾಯಿ ಮುಚ್ಚಲಿಲ್ಲ. ಸುಮ್ಗೆ ಇರೋ ಅಂತ ಹೇಳಿದ್ರು ಕೇಳಲಿಲ್ಲ, ಇವನು ಮತ್ತಷ್ಟು ಕೂಗುದ. ಕಾರಣ ಈ ವಾಸ್ ಸೆನ್ಸಿಂಗ್, ಅವನಿಗೆ ಅರ್ಥ ಆಯಿತು, ಇವತ್ತು ಬಿಟ್ಟರೆ ನನ್ನ ಜೀವನದಲ್ಲಿ, ನನ್ನ ಜನ್ಮದಲ್ಲಿ ಇನ್ನು ಎಂದಿಗೂ ನನಗೆ ಬಿಡುಗಡೆ ಆಗೋದಿಲ್ಲ. ಇವತ್ತು ಯೇಸು ಆ ಪಾಸ್ ಆಗುವಂಥ ಆ ಮೂಮೆಂಟ್ ಇದೆಯಲ್ಲ, ಆ ಸಮಯ ಇದೆಯಲ್ಲ, ಅದನ್ನು ನಾನು ಕಳ್ಕೊಂಬಾರದು ಎಂದು ಅವನು ಚೆನ್ನಾಗಿ ಬಲ್ಲವನಾದ. ಯಾವ ಜನ ಬಾಯಿ ಮುಚ್ಚು ಅಂತ ಹೇಳಿದ್ರು ಅದೇ ಜನರಿಗೆ ಯೇಸು ಸ್ವಾಮಿ ಹೇಳಿದ್ರು, ಅವನನ್ನು ನನ್ನ ಬಳಿಗೆ ಕರೆತನ್ರಿ. ಆಮೇಲೆ ನಮಗೆ ಆ ಚರಿತ್ರೆ ಭಾಗ ಗೊತ್ತಿದೆ. ಅದನ್ನು ಅವನು ಸದುಪಯೋಗ ಮಾಡಿಕೊಂಡ, ಇ ವಾಸ್ ಅಂಡರ್ಸ್ಟುಡ್, ಅವನ ಅರ್ಥ ಮಾಡಿಕೊಂಡ, ಅದರ ಬಿಡುಗಡೆ ಅವನು ಹೊಂದಿಕೊಂಡ. ಇವತ್ತು ನನ್ನ ಮುಂಚಾನೆ ನನ್ನ ಶಬ್ದವನ್ನು ಕೇಳ್ತಿರುವ, ನನ್ನನ್ನು ವೀಕ್ಷಿಸ್ತಿರುವ, ನನ್ನ ಮಾತನ್ನು ಕೇಳ್ತಿರುವ ಪ್ರತಿಯೊಂದು ವಿಶ್ವಾಸಿಗಳ ಬಳಿಯಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ. ನಿಮ್ಮ ಬಿಡುಗಡೆ ಬರುವ ಸಮಯ ನಿಮಗೆ ಮೊದಲು ಗೊತ್ತಾಗಬೇಕು. ನಿಮಗೆ ಗೊತ್ತಾಗಬೇಕು ಸಮಥಿಂಗ್. ಆ ಸಮಯವಾದಾಗ ನಿಮ್ಮ ಆತ್ಮ, ಪರಿಶುದ್ಧಾತ್ಮ ಇಬ್ಬರು ಕನೆಕ್ಟ್ ಆಗಲಿಕ್ಕೆ ಹೋಗ್ತೀರಾ. ಆ ಕನೆಕ್ಷನ್ ಅಲ್ಲಿ ಒಂದು ಸ್ಪಾರ್ಕ್ ಉಂಟಾಗುತ್ತೆ. ಅದನ್ನೇ ಹೇಳೋದು ಗಾಡ್ಸ್ ಟೈಮ್ ಅಂತ. ಇವತ್ತು ಆ ಟೈಮಿನಲ್ಲಿ ಪ್ರವೇಶ ಮಾಡಿರುವ ಪ್ರತಿಯೊಂದು ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾನು ದೇವರನ್ನ ಕೊಂಡಾಡುವಂತನಾಗಿದ್ದೇನೆ. ಲೆಟ್ ಮಿ ಎಕ್ಸ್ಪ್ಲೈನ್. ಹೌ ಕ್ಯಾನ್ ವಿ ರೆಕಗ್ನೈಸ್ ಗಾಡ್ಸ್ ಟೈಮಿಂಗ್? ನಾವು ಯಾವ ರೀತಿ ದೇವರ ಸಮಯವನ್ನು ಕಂಡುಕೊಳ್ಳಲಿಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ಅಕಾರ್ಡಿಂಗ್ ಟು ದ ಬೈಬಲ್, ಫಾರ್ ಎವ್ರಿಥಿಂಗ್ ದೇರ್ ಈಸ್ an appointed time and season. ಅದನ್ನೇ ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ಓದಿದ್ವಿ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗಡೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟೋ ಸಮಯ, ಸಾಯೋ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಅರಿಯುವ ಸಮಯ, ಒಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ. ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹಾಗಾದರೆ ದೇವರ ವಿಸಿಟೇಷನ್,
ದೇವರ ಸಂದರ್ಶನವನ್ನ ನಾವು ಸರಿಯಾಗಿ ಅರ್ಥ ಕೊಳ್ಳದೆ ಹೋದ್ರೆ ದುರಂತದಲ್ಲಿ ನಮ್ಮ ಜೀವಿತ ಅಂತ್ಯವಾಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ದೇವರ ಸಂದರ್ಶನದ ಸಮಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅರಿಯದೆ ಹೋಗುವುದು ಭಯಂಕರವಾದ ಅಪಾಯಕ್ಕೆ ಕಾರಣವಾಗಬಹುದು, ದುರಂತಕ್ಕೆ ಕಾರಣವಾಗಬಹುದು. ಒಮ್ಮೆ ಯೇಸು ಸ್ವಾಮಿ ದೇವರು ಇಸ್ರಾಯೇಲರನ್ನ ಸಂದರ್ಶಿಸಿದ ಕಾಲ ಒಂದಿತ್ತು. ದೇವರು ಅನೇಕ ಸಂದರ್ಭಗಳಲ್ಲಿ ಸಂದರ್ಶಿಸಿದನು. ಬಟ್ ದೇ ಆರ್ ನಾಟ್ ರಿಯಲೈಸ್ಡ್, ದೇ ಆರ್ ನಾಟ್ ರೆಕಗ್ನೈಸ್ಡ್ ಗಾಡ್ಸ್ ವಿಸಿಟೇಷನ್. ನಮ್ಮಲ್ಲೂ ಅನೇಕ ಸಂದರ್ಭಗಳಲ್ಲಿ ಅದಾಗುತ್ತೆ. ದೇವರು ಸಂದರ್ಶಿಸಿದಾಗ ವಿ ಡೋಂಟ್ ಕೇರ್, ವಿ ಡೋಂಟ್ ಮೈಂಡ್ ಇಟ್. ನಾವು ಅದನ್ನ ತಲೆಗೂ ತೆಗೆದುಕೊಳ್ಳೋದಿಲ್ಲ, ಮನಸ್ಸಿಗೂ ತೆಗೆದುಕೊಳ್ಳಕ್ಕೆ ಉದಾಸೀನ ಮಾಡ್ತೀವಿ. ದೈವ ಸಂದರ್ಶನದ ಸಮಯ ಬಂದಾಗ ಅದರಿಂದಲೇ ಯೇಸು ಸ್ವಾಮಿ ಹೀಗೆ ಹೇಳಿದ್ರು. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಾಕ್ಯದಿಂದ 44ನೇ ವಾಕ್ಯದವರೆಗೂ. ಬುಕ್ ಆಫ್ ಸೆಂಟ್ ಲೂಕ್ ಚಾಪ್ಟರ್ 19. ಸತ್ಯವೇದ ಗ್ರಂಥ ತಂದರು ಎಲ್ಲರೂ ತೆರಿಬೇಕು. ಐ ಆಮ್ ಗೋಯಿಂಗ್ ಟು ಟೀಚ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಶಾಂತವಾಗಿ ಮಾತನಾಡ್ತಾ ಇದ್ದೀನಿ. ಯೇಸು ಸ್ವಾಮಿ ತಾನು ಹೀಗೆ ಹೇಳ್ತಾನೆ, ತರುವಾಯ ಆತನ ಸಮೀಪಕ್ಕೆ ಬಂದಾಗ ಪಟ್ಟಣವನ್ನ ನೋಡಿ ಅದರ ವಿಷಯವಾಗಿ ಹತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನ ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನ ನೀನು ತಿಳಿದುಕೊಳ್ಳಲಿಲ್ಲವಾದದ್ದರಿಂದ ನಿನ್ನ ವೈರಿಗಳು ಒಡ್ಡುಗಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನ ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಸಂದರ್ಭ ನಿಮಗೆಲ್ಲರಿಗೂ ಗೊತ್ತಿದೆ. ಯೆರೂಸಲೇಮನ್ನ ನೋಡಿ ಯೇಸು ಸ್ವಾಮಿ ನುಡಿತಿರುವಂಥ ಮಾತು. ದೇವರು ಸಂದರ್ಶಿಸುವಂಥ ಕಾಲ. ಅವರು ತಿಳಿದುಕೊಳ್ಳಲಿಲ್ಲ. ದೇ ಆರ್ ನಾಟ್ ರೆಕಗ್ನೈಸ್ಡ್, ದೇ ಆರ್ ನಾಟ್ ರಿಯಲೈಸ್ಡ್ ಗಾಡ್ಸ್ ವಿಸಿಟೇಷನ್. ದೇವರ ಡೀಲಿಂಗ್ಸ್ ಅನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ದೇವರು ಮಾತನಾಡಿದ ಶಬ್ದವನ್ನ ಕೇಳಲಿಲ್ಲ. ದೇವರು ಹೇಳಿದ ಆಲೋಚನೆಗೆ ವಿಧೇಯರಾಗಲಿಲ್ಲ. ಇವತ್ತು ನಾವು ಇಸ್ರಾಯೇಲನ್ನ ನೋಡುವಾಗ ಕಾಣ್ತಾ ಇರೋದು ಅದನ್ನೇ. ಇವತ್ತು ಯುದ್ಧ ನಡೀತಾ ಇದೆ. ಇರಾನ್ ಇಸ್ರಾಯೇಲ್ ಯುದ್ಧ ನಡೀತಾ ಇದೆ. ಭಯಂಕರವಾದ ಘೋರವಾದ ಯುದ್ಧ ನಡೀತಾ ಇದೆ. ಅಫಿಷಿಯಲಿ ಇಟ್ ಈಸ್ ನಾಟ್ ಡಿಕ್ಲೇರ್ಡ್, ಬಟ್ ಅಟ್ಯಾಕ್ಸ್ ಇಸ್ ಗೋಯಿಂಗ್ ಆನ್. ಯುದ್ಧಗಳು ನಡೀತಾ ಇದೆ, ಮಿಸೈಲ್ಸ್ ಹೋಗ್ತಾ ಇದೆ, ಫೈಟರ್ ಜೆಟ್ಸ್ಗಳು ನುಗ್ತಾ ಇದೆ. ಸೋತ್ರ ಎರಡು ಕಡೆಗಳು ಧ್ವಂಸಗಳು, ನಾಶಗಳು, ಕಟ್ಟಡಗಳು ಎಲ್ಲ ಉರುಳು ಬೀಳ್ತಾ ಇದೆ. ಅನೇಕ ಕ್ಯಾಶುಯಾಲಿಟೀಸ್ ನಡೀತಾ ಇದೆ. ಅನೇಕರು ರಕ್ತ ಸುರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನಿನ್ನ ಸಮಾಧಾನದ, ನೋಡ್ರಿ ಆ ಪದ ನೋಡ್ರಿ, ನನಗೆ ಬಹಳ ಇಷ್ಟ ಆಯಿತು. ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನ ತಿಳಿದುಕೊಂಡ್ರೆ ಎಷ್ಟೋ ಒಳ್ಳೆಯದಾಗ್ತಿತ್ತು. ಆದರೆ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ಸಂದರ್ಶಿಸುವ ಸಮಯ, ದ ವಿಸಿಟೇಷನ್ ಟೈಮ್, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲವಾದರೆ ದೊಡ್ಡ ದುರಂತದಲ್ಲಿ ನಾವು ಹೋಗಿ ಬೀಳಬೇಕಾಗುತ್ತೆ. ನಾವೊಂದು ಪಕ್ಷ ದೇವರು ನಮ್ಮನ್ನ ಕನಸಿನ ಮೂಲಕ, ವಾಕ್ಯದ ಮೂಲಕ, ಪ್ರವಾದಿಗಳ ಮೂಲಕ
ದೈವ ಸೇವಕರು ನುಡಿಯುವ ವಚನದ ಮೂಲಕ ದೈವ ಸಂದರ್ಶನ ನಿಮ್ಮ ಹೃದಯಗಳಲ್ಲಿ ಬರ್ತಾ ಇರುತ್ತೆ. ನಿಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ ದೇವರು. ಹೇ ಕಮ್ ಆನ್, ರಿಪೆಂಟ್, ದಿಸ್ ಇಸ್ ಯುವರ್ ಟೈಮ್, ಇದು ನಿನ್ನ ಸಮಯ, ನಿನ್ನ ಮನ ತಿರುಗು. ಈಗ ದೇವರ ಸಂದರ್ಶನದ ಸಮಯದಲ್ಲಿ ನೀನು ಎದ್ದು ದೇವರಿಗೆ ವಿಧೇಯನಾಗು. ಇದೆಲ್ಲ ಹೇಳಿದಾಗ ನೋ ಬಡಿ ಕೇರ್ಸ್. ಸಂಬಡಿ ಯಾರಾದರೂ ಇದನ್ನ ತಿರಸ್ಕಾರ ಮಾಡುವಾಗ ಅವರ ಜೀವನದಲ್ಲಿ ದುರಂತದಲ್ಲಿ ಅಂತ್ಯ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಾರ್ಥನೆ ಮಾಡಬೇಕು. ನಿನಗೆ ಪ್ರಾರ್ಥನೆ ಸರಿಯಾಗಿ ಮಾಡಕ್ಕಾಗಲ್ಲ. ದೇವರಿಗಾಗಿ ಏನೋ ಸೇವೆ ಮಾಡಬೇಕು, ಬಟ್ ಸೇವೆ ಮಾಡಕ್ಕಾಗಲ್ಲ. ಬಿಕಾಸ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಟೈಮಿಂಗ್ ಆಫ್ ಗಾಡ್. ದೇವರ ಸಂದರ್ಶನದ ಸಮಯವನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡಬೇಕಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಕ್ಕಾಗಲ್ಲ. ದೇವರ ಸೇವೆ ಮಾಡಬೇಕಾದ ರೀತಿಯಲ್ಲಿ ಸೇವೆ ಮಾಡಕ್ಕಾಗಲ್ಲ. ದೇವರ ಮಾರ್ಗದಲ್ಲಿ ನಡೆಯಬೇಕಾದ ರೀತಿಯಲ್ಲಿ ನಡೆಯಕ್ಕಾಗಲ್ಲ. ದೇವರ ಆಲೋಚನೆಗೆ ವಿಧೇಯರಾಗಬೇಕಾದ ರೀತಿಯಲ್ಲಿ ವಿಧೇಯರಾಗೋದಿಲ್ಲ. How to recognize or realize the visitation of God. ಯಾವ ರೀತಿಯಲ್ಲಿ ನಾವು ದೇವರನ್ನ, ಆತನ ಸಂದರ್ಶನವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಕೆಲವೊಂದು ಮಾರ್ಗಗಳುಂಟು. ಅದರಲ್ಲಿ ನಾನು ಒಂದೆರಡು ಮಾರ್ಗವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಒಂದು, ಪ್ರಾರ್ಥನೆ. ಮೊದಲನೇದಾಗಿ ಪ್ರಾರ್ಥನೆ ಸೋ ಇಂಪಾರ್ಟೆಂಟ್. ಪ್ರೇಯರ್ ಈಸ್ ನಥಿಂಗ್ ಬಟ್ ಕಮ್ಯುನಿಕೇಶನ್ ವಿತ್ ಗಾಡ್. ದೇವರೊಟ್ಟಿಗೆ ಮಾಡುವ ಸಂಭಾಷಣೆ. ಯಾವ ವ್ಯಕ್ತಿ ನಿರಂತರವಾಗಿ ದೇವರ ಬಳಿ ಸಂಭಾಷಣೆ ಮಾಡ್ತಾ ಇರ್ತಾನೋ, ಪ್ರಾರ್ಥನೆ ಮಾಡ್ತಾ ಇರ್ತಾನೋ, ಆ ವ್ಯಕ್ತಿಗೆ ದೈವ ಸಂದರ್ಶನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ದೇವರ ಸಮಯವನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಅರ್ಥ ಆಗಲಿಲ್ಲ? ನಿರಂತರವಾಗಿ ಯಾವ ವ್ಯಕ್ತಿ, ಯಾವ ಕುಟುಂಬ, ಯಾವ ಸಭೆ, ಯಾವ ಜನ ದೇವರ ಸಮ್ಮುಖದಲ್ಲಿ ನಿರಂತರವಾಗಿ ಪ್ರಾರ್ಥನೆಯಲ್ಲಿ ತನ್ನನ್ನೇ ತಾನು ತೊಡಗಿಸ್ಕೊಳ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ಬೇಸರಗೊಳ್ಳದೆ ಪ್ರಾರ್ಥಿಸೋಣ. ಬೇಸರಗೊಳ್ಳದೆ ಪ್ರಾರ್ಥಿಸೋಣ. ಯಾಕೆ ಬೇಸರಗೊಳ್ಳದೆ ಪ್ರಾರ್ಥಿಸೋಣ? ಆಫ್ಟರ್ ಸಮ್ ಟೈಮ್ ಸಮ್ ಪೀಪಲ್ ವಿಲ್ ಗೆಟ್ ಫೀಲಿಂಗ್, ಅವರಿಗೆ ಅರ್ಥ ಆಗುತ್ತೆ, ಅಯ್ಯೋ ಇದರಿಂದಲ್ಲ ಏನು ಪ್ರಯೋಜನ ಇಲ್ಲ ಎನ್ನ ಭಾವನೆಯನ್ನ ಶತ್ರುವಾದ ಸೈತಾನ್ ತರ್ತಾನೆ. ಅವನು ದೈವ ಸಂದರ್ಶನವನ್ನ ನೀನು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತೆ ನಿನ್ನನ್ನು ಪ್ರಾರ್ಥನೆಯಿಂದ ದೂರ ನಿಲ್ಲಿಸೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇವತ್ತು ನಾನು ನಿನಗೆ ಹೇಳುತ್ತೇನೆ, ನಿರಂತರವಾಗಿ ಯಾರಾದರೂ ಪ್ರಾರ್ಥನೆ ಮಾಡುವವರು ಇದರ ಒಳಗಡೆ ಇರೋದಾದರೆ ನಿನಗೆ ಒಂದು ಶುಭ ವರ್ತಮಾನ ಇದೆ. ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ದೇವರ ಸಂದರ್ಶನವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಿನಗೆ ಸಾಧ್ಯವಾಗುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡುವವನ ಸಂಗಡ ದೇವರು ಮಾತಾಡ್ತಾ ಇರ್ತಾನೆ. ಪ್ರಾರ್ಥನೆ ಮಾಡುವವನಿಗೆ ದೇವರು ದರ್ಶನ ಕೊಡ್ತಾನೆ. ಪ್ರಾರ್ಥನೆ ಮಾಡುವವನ ಬಳಿಯಲ್ಲಿ ದೇವರು ಒಡನಾಟ ಮಾಡ್ತಾ ಇರ್ತಾನೆ. ಪ್ರಾರ್ಥನೆ ಮಾಡುವವನಿಗೆ ದೇವರು ಮಾರ್ಗ ತೋರಿಸ್ತಾ ಇರ್ತಾನೆ. ಇವತ್ತಂಥವ್ರು ಯಾರಾದರೂ ಇರೋದಾದರೆ ನಿಮಗಿರುವ ಆಲೋಚನೆ, ಯು ವಿಲ್ ಅಂಡರ್ಸ್ಟ್ಯಾಂಡ್, ಯು ವಿಲ್ ರೆಕಗ್ನೈಸ್, ಯು ವಿಲ್ ರಿಯಲೈಸ್ ದ ಗಾಡ್ಸ್ ಟೈಮಿಂಗ್. ದೇವರ ಸಮಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂಥವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನಿರಂತರವಾದ ಪ್ರಾರ್ಥನೆಯ ಮೂಲಕ, until you understand the timing of God, ದೇವರ ಸಮಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅವನ ಸಂದರ್ಶನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಯು ಕ್ಯಾನ್ ನಾಟ್ ವರ್ಕ್ ಫಾರ್ ಗಾಡ್.
ದೇವರಿಗೋಸ್ಕರ ಸೇವೆ ಮಾಡಕ್ಕಾಗಲ್ಲ. ಏನೋ ಕಲ್ತಿದ್ದು ಹೊಟ್ಟೆಪಾಡಿಗೆ ಏನೋ ಜೀವನ ಮಾಡಬೇಕಲ್ಲ, ಹಾಗಲ್ಲ. ಸೇವೆ ಎನ್ನುವುದು ಬಹಳ ಇಂಪಾರ್ಟೆಂಟ್. ಅದನ್ನ ಕೊನೆಯವರೆಗೂ ಕೊಂಡೊಯ್ಯಬೇಕಾದ್ರೆ ನಿನ್ನ ಸಾಮರ್ಥ್ಯದಿಂದ ಅಲ್ಲ, ನಿನ್ನ ಬಲದಿಂದ ಅಲ್ಲ, ದೇವರು ನಿನಗೆ ಆಲೋಚನೆ ಕೊಟ್ಟು ಇದಾಗಿದೆ ಮಾರ್ಗ, ಇದರಲ್ಲಿ ನಡೆ ಎಂಬ ಇಂಪಾದ ಶಬ್ದ ನಿನ್ನ ಕಿವಿಗೆ ಕೇಳಿಸ್ತಾ ಇರ್ತಾನೆ, ಮೊಳಗಿಸ್ತಾ ಇರ್ತಾನೆ. ಹಾಗೆ ಮೊಳಗಿಸಲ್ಪಟ್ಟ ಆ ವಾಕ್ಯ, ಆ ಶಬ್ದ, ಆ ಪ್ರವಾದನೆ, ಆ ಆಲೋಚನೆ ನೀನು ಕೇಳುವಾಗ ನಿನ್ನ ದೇವರ ಸಮಯ ಹತ್ತಿರವಾಯಿತು, ನಿನ್ನ ಬಿಡುಗಡೆಯ ಸಮಯ ಹತ್ತಿರವಾಯಿತು, ನಿನ್ನ ವಾಗ್ದಾನ ನೆರವೇರುವ ಸಮಯ ಆಯಿತು ಎಂದು ನಿನಗೆ ಮನದಟ್ಟಾಗುವಂಥದ್ದಾಗಿರುತ್ತೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕೆ ಮುಂಚೆ ನಾನು ಅದರ ಒಂದು ಉದಾಹರಣೆ ಹೇಳ್ತೇನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯೇಸು ಸ್ವಾಮಿ ಈ ಲೋಕದಲ್ಲಿ ತಾನು ನರವತಾರವನ್ನು ತಾಳಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಈ ಲೋಕದಲ್ಲಿ ರಕ್ಷಕನಾಗಿ ಬರೋದಕ್ಕೆ ಮುಂಚೆ ಅನೇಕ ಪ್ರವಾದಿಗಳ ಮೂಲಕ ಪ್ರವದನೆಗಳುಂಟು. ಅನೇಕರು ಯೇಸುವನ್ನ ಮಸೀಯನನ್ನು ಕಾಣೋದಕ್ಕೆ ಬಯಸಿದ್ರು, ಆ ವಿಮೋಚಕನನ್ನು ಕಾಣೋದಕ್ಕೆ ಬಯಸಿದ್ರು. ಪ್ರವಾದಿಗಳು ಕಾಣಲಿಲ್ಲ. ಆದರೆ ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ಬರಲಿಕ್ಕೆ ಮುಂಚೆ ಆತನ ದಾರಿಯನ್ನು ಸಿದ್ಧ ಮಾಡಲಿಕ್ಕಾಗಿ ದೇವರು ಆರಿಸಿಕೊಂಡಂತ ಒಬ್ಬ ವ್ಯಕ್ತಿ ಇದ್ದನು. ಅವನ ಹೆಸರು ಸ್ನಾನಿಕನಾದ ಯೋಹಾನ. ಈ ಯೋಹಾನನನ್ನು ದೇವರು ಮೊದಲು ಭೂಮಿಗೆ ಕಳಿಸಿದ್ರು. ಯಾಕೆ ಕಳಿಸಿದ್ದು? ಈ ಯೋಹಾನನ್ ಜನಿಸೋದಕ್ಕೆ ಮುಂಚೆ ಎರಡು ವ್ಯಕ್ತಿಗಳ ಶಕ್ತವಾದ ಪ್ರಾರ್ಥನೆಯ ಫಲ, ರಿಸಲ್ಟ್ ಆಗಿತ್ತು ಯೋಹಾನನ್ನ ಜನನ. ಒಂದು ಜಕರ್ಯನು ಮತ್ತು ಎರಡು ಎಲಿಸಬೇತಳು. ನೀವು ಸತ್ಯವೇದ ಗ್ರಂಥದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ ಗಮನಿಸಿದ್ರೆ, ಜಕರ್ಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನು. ಆದರೆ ದೂತನು ಅವನಿಗೆ, ಜಕರ್ಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ದಟ್ ಮೀನ್ಸ್ ನಿನ್ನ ಪ್ರಾರ್ಥನೆ ದೇವರು ಕೇಳ್ದ. ಸ್ನಾನಿಕನಾದ ಯೋಹಾನನು ಯೇಸುವಿನ ದಾರಿಯನ್ನ, ಮಾರ್ಗವನ್ನು ಸಿದ್ಧ ಮಾಡೋದಕ್ಕೆ ಅವನು ಮುಂದೆ ಆಗಿ ಜನನ ಹೊಂದೋದಕ್ಕೆ ಕಾರಣ, ಅದರ ಹಿಂದುಗಡೆ ಇಬ್ಬರು ಶಕ್ತವಾಗಿ ಪ್ರಾರ್ಥನೆ ಮಾಡಿದ್ರು. ಒಂದು ಎಲಿಸಬೇತಳು, ಮತ್ತೊಬ್ಬ ಜಕರ್ಯನು. ಯೋಹಾನನ ತಂದೆ ತಾಯಿಯ ಪ್ರಾರ್ಥನೆ, ಆ ಪ್ರಾರ್ಥನೆ ಫಲವಾಗಿ ಯೋಹಾನನು ಹುಟ್ಟಿದನು. ಇನ್ನ ಪ್ರಾರ್ಥನೆಯ ಶಕ್ತಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಕಳೆದ ದಿವಸಗಳಿಂದೆಲ್ಲ ನಾನು ಎಚ್ಚರಿಸ್ತಾ ಇದ್ದೇನೆ. ಯು ಮಸ್ಟ್ ಪ್ರೇ ಫಾರ್ ಯುವರ್ ನೆಕ್ಸ್ಟ್ ಜನರೇಷನ್. ನಿಮ್ಮ ತಲೆಮಾರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿಗಳೇ, ನೀವು ಸಂಪತ್ತು ಮಾಡ್ತೀರಾ, ಹಣ ಮಾಡ್ತೀರಾ, ನಿಮ್ಮ ಜೀವನ ಅದರಲ್ಲೇ ಕಳಿಬೇಡ್ರಿ. ಟೇಕ್ ಸಮ್ ಟೈಮ್ ಅಂಡ್ ಪ್ರೇ ಫಾರ್ ಯುವರ್ ನೆಕ್ಸ್ಟ್ ಜನರೇಷನ್. ಮುಂದಿನ ತಲೆಮಾರಿಗಾಗಿ ಸ್ವಲ್ಪ ಸಮಯ ತೆಗೆದು ಕಣ್ಣು ನೀರಿನಿಂದ ಪ್ರಾರ್ಥಿಸ್ರಿ. ಯು ಡೋಂಟ್ ನೋ, ನಿನಗೆ ಗೊತ್ತಿಲ್ಲಪ್ಪ, ನಿನ್ನ ಪ್ರಾರ್ಥನೆಗೆ ರಿಸಲ್ಟ್ ಎಷ್ಟು ಭಯಂಕರವಾಗಿರುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನೀನು ಮಾಡುವ ಸಣ್ಣ ಪ್ರಾರ್ಥನೆ, ನೀನು ಸುರಿಸುವ ಒಂದೊಂದು ಹನಿ ಕಣ್ಣು ನೀರು ತನ್ನ ಬುದ್ದಲೆಯಲ್ಲಿ ಶೇಖರಣೆ ಮಾಡಿ ಅವನ ಪ್ರತಿಫಲ ಕೊಡುವ ದೇವರಾಗಿರೋದ್ರಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕೂ ಕೆಲವರು ಪ್ರಾರ್ಥನೆ ಬಹಳ ಮುಖ್ಯ ಆಯಿತು. ಅನೇಕರು ಪ್ರಾರ್ಥನೆ ಮಾಡಿದ್ರು. ಅದರಲ್ಲಿ
2 ವ್ಯಕ್ತಿಗಳು ಪ್ರಧಾನವಾಗಿ ಪ್ರಾರ್ಥನೆ ಮಾಡಿದ್ರು. ಸತ್ಯವೇದ ಗ್ರಂಥದಲ್ಲಿ ನೀವು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 25ನೇ ವಾಕ್ಯದಿಂದ ಗಮನಿಸ್ರಿ. ಬುಕ್ ಆಫ್ ಸೆಂಟ್ ಲೂಕ್ ಚಾಪ್ಟರ್ 2 ವರ್ಸ್ 25 ಆನ್ವರ್ಡ್ಸ್. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮಿಯೋನ್ ಎಂಬ ಒಬ್ಬ ಮನುಷ್ಯನಿದ್ದನು. ಯಾರು? ಕಟಕಲ್ರಿ. ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ನೀತಿವಂತನು, ದೇವಭಕ್ತನಾಗಿದ್ದು ಇಸ್ರಾಯೇಲ್ ಜನರನ್ನ ಸಂತೈಸುವವನು ಯಾವಾಗ ಬಂದಾನೋ ಎಂದು ಹಾರೈಸುತ್ತಾ ಇದ್ದನು. ನೀತಿವಂತನು, ದೇವಭಕ್ತನು ಆದ ಈ ಸಿಮಿಯೋನನು ಇಸ್ರಾಯೇಲ್ ಜನರ ಸಂತೈಸುವವನು, ಅಂದರೆ ವಿಮೋಚಕನು, ರಕ್ಷಕನು, ಮಸಿಯ ಯಾವಾಗ ಬರ್ತಾನೆ ಎಂದು ಅವನು ಹಾರೈಸ್ತಾ ಇದ್ದನು. ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪವಿತ್ರಾತ್ಮ ಪ್ರೇರಿತನಾಗಿದ್ದನು ಅಂದ್ರೆ ದ ಟೈಮಿಂಗ್ ನೋಡ್ರಿ. ದೇವರ ಸಮಯ ಹತ್ರ ಬಂದ್ರೆ ಪರಿಶುದ್ಧಾತ್ಮನ ನಿನ್ನ ಒಳಗಡೆ ಭಯಂಕರವಾಗಿ ಆಕ್ಟಿವೇಟ್ ಆಗ್ಬಿಡ್ತಾನೆ. ನಾನು ಅದಕ್ಕೆ ಹೇಳೋದು, ಸಮ್ಟೈಮ್ಸ್ ಪರಿಶುದ್ಧಾತ್ಮ ನಮ್ಗೆ ಆಲೋಚನೆ ಕೊಟ್ಟಾಗ ಕೆಲವರು ಅಂಗೀಕರಿಸಲ್ಲ, ಕೆಲವರು ಅದಕ್ಕೆ ಒಂಥರ ಇರುಸು ಮುರುಸು ತೋರಿಸ್ತಾರೆ, ಹಿಂಜರಿತಾರೆ. ಆಗ ನಾನು ಒಂದು ಹೇಳ್ತೇನೆ, ನೀವು ಕೇಳ್ತಿರೋ ಬಿಡ್ತಿರೋ, ನನಗೊಂದು ಪ್ರೇರಣೆ ಬಂದರೆ, ದೇವರ ಆತ್ಮನ ಪ್ರೇರಣೆ ಕೊಟ್ಟರೆ, ಇನ್ನು ಯಾರು ಬರ್ತಿರೋ ಬರಲ್ವೋ ನಾನು ಮುಂದೆ ಹೋಗ್ತೀನಿ. ಯಾಕೆ ಗೊತ್ತಾ? ಅದನ್ನು ಚೆನ್ನಾಗಿ ಆ ಟೈಮಿಂಗ್ ಮಿಸ್ ಮಾಡ್ಕೊಂಬಿಟ್ರೆ ಆಮೇಲೆ ಮತ್ತೆ ಭಾರಿ ಕಷ್ಟ. ಅದರಿಂದ ಆ ಟೈಮಿಂಗ್ ಮಿಸ್ ಆಗಬಾರ್ದು. ಅವನು, ಆ ಸಿಮಿಯೋನನು ಪವಿತ್ರಾತ್ಮ ಪ್ರೇರಿತನಾದನು.